IAS ಐಶ್ವರ್ಯ ಕೊಟ್ಟು ಕಾಪಾಡಲಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಲಾಗ್. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಎಲ್ಲರಿಗೂ ಸಕಲ ಆರೋಗ್ಯ ಆಯಸ್ಸು ಐಶ್ವರ್ಯ ಕೊಟ್ಟು ಕಾಪಾಡಲಿ ದೇವರು. ಎಲ್ಲ ಅವನೇ ಹೇಳ್ಬಿಡ್ತಾನೆ. ನೀನು ವಿಶ್ ಮಾಡೋದು ಒಂದೇ, ನೀನು ಹೇಳೋದು ಒಂದೇ. ಇವತ್ತು ಆ್ಯಕ್ಚುಲಿ ತಮ್ಮನೇಲಿ ನೋಡಿರ್ತೀರ ಎಲ್ಲಿ ಹೋಗ್ತಿದ್ದೀವಿ ಅಂತ. ಸೊ ಸಿದ್ದರಾಮೇಶ್ವರ ಜಯಂತಿ ಬೆಂಗಳೂರಲ್ಲಿ ನಡೀತಾ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇನ್ನು ಯಾರೂ ತಿಂಡಿ ಮಾಡಿಲ್ಲ. ಆನ್ ದಿ ವೇ ಹಿಡ್ದು ತಟ್ಟೆ ಇಡ್ಲಿ ಒಂದ್ಸಲ ಟ್ರೈ ಮಾಡಬೇಕು ಅಂತ ನೋಡ್ತೀವಿ. ಅದೊಂದು ತಿಂದ್ಬಿಟ್ಟು ಸ್ಟ್ರೈಟ್ ಬೆಂಗಳೂರು ಪ್ಯಾಲೇಸ್ ಅಲ್ಲಿ ನಡೀತಾ ಇರೋದು, ಅರಮನೆ ಮೈದಾನದಲ್ಲಿ ನಡೀತಾ ಇರೋದು. ನೋಡೋಣ ಅಲ್ಲಿ ಸಿದ್ದರಾಮೇಶ್ವರ ಜಯಂತಿ. ನಾನು ಹೋಗಿ ತುಂಬ ವರ್ಷಗಳಾಗೋಯ್ತು. ಇವನು ಹೋಗಿದ್ದ ಒಂದ್ಸಲ, ಇದರಲ್ಲಿ ಬೇಲೂರಲ್ಲಿ ಬಿಡಲಾಗಿತ್ತು. ನಾನು ತುಂಬ ವರ್ಷದ ನಂತರ ಹೋಗ್ತಾ ಇದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ. ಅಲ್ಲೂ ವಿಡಿಯೋ ಕವರ್ ಮಾಡ್ತೀವಿ ಇವತ್ತು. ವಿಲಾಗ್ ಅಲ್ಲೇ ಕಂಟಿನ್ಯೂ ಮಾಡ್ತೀವಿ. ಸೊ ಅಂಟಿಲ್ ದೆನ್ ಬಾಯ್. ಸೊ ಇವಾಗ ಹೊರಟ್ವಿ. ಆಲ್ಮೋಸ್ಟ್ ಟೈಮು 10:42 ಆಗಿದೆ. ಅಷ್ಟರಲ್ಲಿ ಒಂದು 12 ಗಂಟೆ ಆಗುತ್ತೆ. ಸ್ವಲ್ಪ ಲೇಟ್ ಆಯಿತು. ನೋಡೋಣ ಎಷ್ಟು ಬೇಗ ಕವರ್ ಆಗುತ್ತೆ. ಟ್ರಾಫಿಕ್ ಇರಲ್ಲ ಅಂದ್ಕೊಂಡಿದ್ದೀನಿ. ಟ್ರಾಫಿಕ್ ಇರಲ್ಲ ಅಂದ್ಕೊಂಡಾದಾಗೆಲ್ಲ ಟ್ರಾಫಿಕ್ ಇರುತ್ತೆ ಬೆಂಗಳೂರಲ್ಲಿ. ನೋಡೋಣ, ಲೆಟ್ಸ್ ಸಿ. ಓಕೆ, ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಲಿ ಹೋಗ್ತಾ ಇರೋದು ಫಸ್ಟ್ ಟೈಮ್ ನಮ್ಮ ಕಾರಲ್ಲಿ. ಹೆಂಗೆ ಅನಿಸ್ತಿದೆ ನಿಂಗೆ? ಚೆನ್ನಾಗಿದೆ ರೋಡು. ಇದೇನು ಫಸ್ಟ್ ಟೈಮ್ ಬರ್ತಲ್ಲ? ಅಲ್ಲ, ನಮ್ಮ ಕಾರಲ್ಲಿ ಬರ್ತಾ ಇರೋದು ಹೇಳ್ತಾ ಇರೋದು ಫಸ್ಟ್ ಟೈಮ್. ಚೆನ್ನಾಗಿದೆ. ಬಟ್ ಏನಂತ ಸ್ಪೀಡ್ ಲಿಮಿಟ್ ಹಾಕ್ಬಿಟ್ಟಿದ್ದಾರೆ 100ಕ್ಕೆ. ಇಲ್ಲಾಂದ್ರೆ ಇಷ್ಟೊತ್ತೇ ಬೆಂಗಳೂರಲ್ಲಿ ಇಡ್ತಿದ್ಯಾನಲ್ಲ, ಬಡ್ಬಿಡ್ತಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಸ್ಪೀಡ್ ಲಿಮಿಟ್ ರೂಲ್ಸ್ ಫಾಲೋ ಮಾಡಬೇಕಲ್ಲ. ಹೌದು. ಸೊ 100 ಹಾಕಿದ್ದಾರೆ. ಬಟ್ ಇಲ್ಲಿ ಲೇನ್ 3 ಲೇನ್ ಇದೆ. ಒಂದು ದೊಡ್ಡ ಟ್ರಕ್ಕಿಗೆ, ಮಧ್ಯ ಇರೋದು ನಾರ್ಮಲ್ 4 ವೀಲರ್ ಕಾರ್ಗಳಿಗೆ, ಆ ಕಡೆ ಇರೋದು ಐ ಥಿಂಕ್ ಇದೆರಡು 4 ವೀಲರ್ಗೆ, ಈ ಕಡೆ ದೊಡ್ಡ ಟ್ರಕ್ಕಿಗೆ ರೈಟ್ ಸೈಡ್. 100 ಸ್ಪೀಡಲ್ಲಿ ಹೋಗ್ಬೇಕು. ಈಗ ಈ ಕಾರಲ್ಲಿ ಕ್ರೂಸ್ ಕಂಟ್ರೋಲ್ ಇದೆ, ಕೊಡ್ಬೋದು. ಬಟ್ ಕಾರ್ ಓಡಿಸ್ದಂಗೆ ಅನ್ಸಲ್ಲ ಅದು ಹಾಕಿದ್ರೆ. ನೋಡೋಣ. ಇನ್ನು ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಅನಿಸ್ತಿದೆ. ಚೆನ್ನಾಗಿದೆ. ರೋಡ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವೈಡ್ ಇದೆ ಅಲ್ಲ ರೋಡು. ಗಾಡಿ ಯಾವ ಕಡೆ ಬೇಕಾದ್ರೂ ಎಳ್ಕೋಬಹುದು ಈಸಿಯಾಗಿ. ಆಕ್ಚುಲಿ ಇವತ್ತು ಟ್ರಾಫಿಕ್ ಇಲ್ಲ, ಬಿಕಾಸ್ ಹಬ್ಬ ಇರೋದಕ್ಕೆ ಟ್ರಾಫಿಕ್ ಕಮ್ಮಿ ಇದೆ. ಮುಂದೆ ಇಲ್ಲಿ ಟ್ರಾಫಿಕ್ ಕಮ್ಮಿ ಇದಿರೋದು, ಮುಂದ್ಗಡೆ ಬೆಂಗಳೂರಲ್ಲಿ ಟ್ರಾಫಿಕ್ ಹೆಂಗಿರುತ್ತೆ ನೋಡ್ಬೇಕು. ಎಲ್ಲಿ ಹೋಗ್ತಾ ಇದ್ದೀರಪ್ಪ? ಬೆಂಗಳೂರು ಸಿದ್ದರಾಮ ಜಯಂತಿ. ನೀನು ಅಮ್ಮ? ಗುರು ಸಿದ್ದರಾಮೇಶ್ವರ ಜಯಂತಿ ಇದೆ ಅಲ್ಲ, ಅದನ್ನ ನೋಡಕ್ ಹೋಗ್ತಾ ಇದ್ದೀನಿ. ಆಕ್ಚುಲಿ 2ನೇ ಸಲ ಹೋಗ್ತಾರೆ. ಲಾಸ್ಟ್ ಟೈಮ್ ಹೋಗಿದ್ರಾ? ಲಾಸ್ಟ್ ಟೈಮ್ ಎಲ್ಲಿ ಮಾಡಿದ್ರು ಸಿದ್ದರಾಮೇಶ್ವರ ಜಯಂತಿ? ಹೋಗಿದ್ರಾ? ಶಿವಮೊಗ್ಗದಲ್ಲಿ ಹೋಗಿದ್ದೆ, ಬೇಲೂರಲ್ಲಿ ಹೋಗಿದ್ದೆ, ಮತ್ತೆ ಬೇರೆ ಕಡೆ ಎಲ್ಲಿ ಹೋಗಿದ್ದೆ ಜ್ಞಾಪಕ ಇಲ್ಲ. ಏನ್ ನಮ್ಮ ತಮ್ಮನ ಮನೆ ಇದೆಯಲ್ಲ, ಹಂಗೆ ಸಿದ್ದರಾಮ ಜಯಂತಿ ನೋಡ್ಕೊಂಡು ತಮ್ಮನ ಮಕ್ಕಳು ನೋಡ್ಕೊಂಡು ಬರೋಣ. ಹೇಗಿದೆ ಎಕ್ಸ್ಪ್ರೆಸ್ ಹೈವೇ ರೋಡಲ್ಲಿ ಹೋಗ್ತಾ ಇರೋದು ಕಾರಲ್ಲಿ? ಚೆನ್ನಾಗಿದೆ ರೋಡು? ರೋಡು ಸರಿ ಇದೆ, ಚೆನ್ನಾಗಿದೆ. ಪ್ರತಾಪ್ ಸಿಂಹ ಒಳ್ಳೆ ಕೆಲಸ ಮಾಡಿದ್ದಾನೆ. ಅವನಿಗೆ ಟಿಕೆಟ್ ಕೊಡ್ಲಿಲ್ಲ ಇವ್ರು ಬಿಜೆಪಿ. ಪೊಲಿಟಿಕ್ಸ್ ಎಲ್ಲ ಬಿಡೋ, ಇವಾಗ ಹೆಂಗಿದೆ ಇದು? ಸುಖವಾಗಿ ಓಡಾಡ್ತೀವಿ ಅಂದ್ರೆ ಅವಯ್ಯ MP ಆಗಿರ್ಬೇಕಾಯ್ತು. ನೀನ್ ಹೇಳಮ್ಮ, ಹೇಗನ್ಸ್ತಿದೆ ಹೋಗ್ತಾ ಇರೋದ್ರಲ್ಲಿ ಎಕ್ಸ್ಪ್ರೆಸ್ ವೇಯಲ್ಲಿ? ಚೆನ್ನಾಗಿದೆ ರೋಡು? ಚೆನ್ನಾಗಿದೆ ರೋಡು. ಇಲ್ಲಿ ನೋಡ್ಬಿಟ್ಟು ಹೇಳು. ಚೆನ್ನಾಗಿದೆ ರೋಡು.
ಹಬ್ಬ ಮಾಡ್ಬಿಟ್ಟು ಬಂದೆ ಮನೇಲಿ. ಮಕರ ಸಂಕ್ರಾಂತಿ ಅಂತ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ. ನೀನ್ ಹೇಳಪ್ಪ. ಎಲ್ಲರಿಗೂ ಮಕರ ಸಂಕ್ರಾಂತಿ ಶುಭಾಶಯಗಳು. ದೇವ್ರು ಒಳ್ಳೇದು ಮಾಡಲಿ ಎಲ್ಲರಿಗೂ. ಸೂಪರ್. ಸಿಗ್ತೀವಿ ಇನ್ನೊಂದು ಅರ್ಧ ಗಂಟೆ ಆಗ್ಬೋದು, ಅರ್ಧ ಮುಕ್ಕಾಲು ಗಂಟೆ ಆಗ್ಬೋದು ರೀಚ್ ಆಗಕ್ಕೆ. ಸೊ ಸಿಗದಾ? ಈ ಥರದ್ದು ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ಮ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. ಓಕೆ ಬಿಡದಿ ತಟ್ಟೆ ಇಡ್ಲಿಕ್ಕೆ ಬಂದಿದ್ದೀವಿ. ಓಕೆ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಹೇಗಿದೆಯಪ್ಪ? ಕೆಂಪು ಚಟ್ನಿ ಹಾಕಿದ್ದಾರೆ. ಕೆಂಪು ಚಟ್ನಿ ಹಾಕ್ಯಾರೆ. ವಿತ್ ಸಾಗು ಇದು ಟ್ರೈ ಮಾಡು. ವಿತ್ ಸಾಗು ಚೆನ್ನಾಗಿದೆಯಪ್ಪ. ಹಾಂ ಪೂರ್ಣ ಕೇಳಪ್ಪ. ಚೆನ್ನಾಗಿದೆ ಇಡ್ಲಿ, ಸೂಪರ್ ಆಗಿದೆ. ಎಲ್ಲ ವಡೆ ತೊಗೊಂಡಿದ್ದಾರೆ, ನಾನು ಬೋಂಡ ತೊಗೊಂಡಿದ್ದೀನಿ. ನೋಡಿ ನಮ್ಮ ಬಾಸ್. ಸೆಲ್ಫ್ ಸರ್ವಿಸ್ ಇದೆ. ಎಸ್, ಬೋಂಡ ತೊಗೊಂಡು. ಹೇಗಿದೆ? ಸೂಪರ್. ಸೂಪರಾ? ಇದೇನೋ ಉದ್ದಿನ ವಡೆ ಬದಲು ಬೋಂಡ ತೊಗೊಂಡಿದ್ಯಾ? ಟ್ರೈ ಮಾಡೋಣ ಹೊಸಾಗು ಅಂತ. ನಿಮಗೂ ಸ್ವಲ್ಪ ಕೊಡಿಲಿ, ಟ್ರೈ ಮಾಡ್ತೀನಿ ನಾನು. ಹೆಂಗಿದೆ ನೋಡು ವಡ? ಸೂಪರ್ ಆಗಿದೆ. ಇದು ವಡೆ ಮತ್ತು ಇದು ಎರಡೂ ಸೂಪರ್ ಆಗಿದೆ. ಬೋಂಡ ಮತ್ತು ಇಡ್ಲಿ. ಸೊ ನೆಕ್ಸ್ಟು ಬೆಂಗಳೂರು ಪ್ಯಾಲೇಸ್. ಏನಿದ್ರು ನಮ್ಮಣ್ಣ ಎಲ್ಲೇ ಹೋದ್ರು ಟೀ ಅಂತೂ ಬೇಕು ನೋಡು ನಮ್ಮಣ್ಣ. ನೋ ಕಾಮೆಂಟ್ಸ್. ಹೌದೌದು. ತಟ್ಟೆ ಇಡ್ಲಿ ಎಷ್ಟ? ನಮ್ಮಪ್ಪಂದು ಆಗಲೇ ಲೆಕ್ಕಾಚಾರ. ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ ಅವ್ರಿಗೆ. ಎಷ್ಟು ತಟ್ಟೆ ಇಡ್ಲಿ, ಎಷ್ಟು ದುಡ್ಡು ಅಂತ. ದೇವ್ರಿಗೆ ಒಳ್ಳೆ ಬುದ್ಧಿ ಬರ್ಲಪ್ಪ. ತಟ್ಟೆ ಇಡ್ಲಿ 50 ರೂಪಾಯಿ. ಏನಪ್ಪ ಐದ ತಿಂದು ತಟ್ಟೆ ಇಡ್ಲಿ ತಿನ್ಬೇಕು ಅಂತಿದ್ದೆ. ಹೆಂಗಿತ್ತು? ಚೆನ್ನಾಯ್ತಾ? ವಡೆ ಹೆಂಗಿತ್ತು? ವಡೆ, ಉದ್ದಿನ ವಡೆ ಮತ್ತೆ ಬೋಂಡ. ವಡೆ ಅಲ್ಲ ಬೋಂಡ. ವಡೆನೂ ತಿಂದಿಯಲ್ಲ? ಅದು ವಡೆ ಅಲ್ಲ ಬೋಂಡ ಅಂತ. ಸರಿ, ಇವಾಗ ನೆಕ್ಸ್ಟ್ ಸ್ಟಾಪ್ ಬ್ಯಾಂಗ್ಳೂರು. ಬೆಂಗಳೂರು ಪ್ಯಾಲೇಸ್. ಟ್ರಾಫಿಕ್ ಇರೋ ಜಾಗಕ್ಕೆ ಹೋಗ್ತಾ ಇದೀವಿ ಈಗ. ಟ್ರಾಫಿಕ್ ಇಲ್ಲ ಆ್ಯಕ್ಚುಲಿ ಇವತ್ತು. ಓಕೆ, ನೈಸ್. ದಟ್ಸ್ ಅ ಗುಡ್ ನ್ಯೂಸ್. ನೀನು ಬಸ್ ಸ್ಟ್ಯಾಂಡಲ್ಲಿ ಇದೆಯಾ, ಇನ್ನು ಬಸ್ಸಲ್ಲಿ ಇದೆಯಾ? ಟ್ರಾಫಿಕ್ ಸ್ಟಾರ್ಟ್ ಆಯಿತು. ಸೊ ಮೊನ್ನೆ ಬಂದು ಅರ್ಥ ಆಯ್ತಲ್ಲ. ಏನಪ್ಪ ಬೆಂಗಳೂರು ಟ್ರಾಫಿಕಲ್ಲಿ ಕಾರ್ ಓಡಿಸ್ತಾ ಇದೆಯಾ? ಹೌ ಇಸ್ ದ ಫೀಲಿಂಗ್? ಟ್ರಾಫಿಕ್ ಜಾಸ್ತಿ ಇಲ್ಲ, ಬಚಾವ್ ಆಗ್ಬಿಟ್ಟಿದ್ಯಾ? ಟ್ರಾಫಿಕ್ ಇಲ್ಲ, ನೋಡೋಣ. ನೋಡಿದ ಹೋಟ್ಲುಗಳು ಕಣ, ಶಾರದಾ ಹೋಟ್ಲು. ಹೌದಾ? ಒಳ್ಳೇದಾಗ್ಲಪ್ಪ ದೇವ್ರೆ. ಈಗ ಆಂಬುಲೆನ್ಸ್ ಯಾರಾದ್ರು ಅವ್ರಿಗೆ ಏನು ತೊಂದರೆ ಆಗದೆ ಇರಲಿ. ಆಂಬುಲೆನ್ಸಲ್ಲಿ ಯಾರಾದ್ರು ಅವ್ರಿಗೇನು ತೊಂದರೆ ಆಗದೆ ಮೆಜೆಸ್ಟಿಕ್ ಇದೆ ಅಲ್ವಾ? ನೀನು ಹುಷಾರಾಗಿ ಹೋಗು. ನಾನು ಹುಷಾರಾಗಿ ಹೋಗ್ತೀನಿ. ನನಗೆ ಟ್ರಾಫಿಕ್ಕು, ಈ ಟ್ರಾಫಿಕ್ ಅಂದರೆ ನೀನು ಸರಿಯಾಗಿ ಹೋಗ್ತಿರ್ತೀಯಾ? ಅಲ್ಲಿ ಬರೋರು ಸರಿಯಾಗಿ ಹೋಗಬೇಕಲ್ಲ.
ಟ್ರಾಫಿಕ್ ಐ ಡೋಂಟ್ ಲೈಕ್, ಐ ಅವಾಯ್ಡ್. ಬಟ್ ಟ್ರಾಫಿಕ್ ಲೈಕ್ಸ್ ಯು, ಟ್ರಾಫಿಕ್ ಲೈಕ್ಸ್ ಮೀ, ಕಾಂಟ್ ಅವಾಯ್ಡ್. ಓಕೆ, ಲೆಟ್ಸ್ ಹೆಡ್ ಟು ಬೆಂಗಳೂರು ಪ್ಯಾಲೇಸ್. ಕಾಪಿರೈಟ್ ಆಗುತ್ತೆ. KGF 4 ಕಾಪಿರೈಟ್, ನಂಬಾಳೆ ಫಿಲಮ್. ಏನಾಗಲ್ಲ. ನೊಳಂಬ ಸಂಘದ 37ನೇ ಇಂದು ಬಿಡುಗಡೆಯಾದಂತಹ ಗ್ರಂಥಗಳನ್ನ ರಿಯಾಯಿತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಗ್ರಂಥಗಳನ್ನ ಆ ಸಾಹಿತ್ಯವನ್ನ ಖರೀದಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯ. ಬಂದಿದ್ಯಾ? ಇವಾಗ ಏನು ಊಟನಾ? ಪ್ರಸಾದ. 32ರಿಂದ 41 ಅನ್ನ ಸಾಂಬಾರ್ ಮೊಸರನ್ನ ಅಪ್ಪನ ವೇಟಿಂಗ್. ಊಟ ಮಾಡುವವರು ಏನಿಲ್ಲ, ಜಯಂತಿ ಬರೋದು, ಪ್ರಸಾದ ತಗೊಳ್ಳೋದು, ಹೋಗೋದು ಅಷ್ಟೇ. ಇನ್ನೇನೂ ಇಲ್ಲ, ಅಷ್ಟೇ ಜಯಂತಿ. ಇವಾಗ ಊಟಕ್ಕೆ ಬಂದಿದ್ದೀವಿ. ಇದು ಮಾಡ್ತಾ ಇರೋದು ನೊಳಂಬ ಸಮಾಜದವರು, ಲಿಂಗಾಯತ್ಸಲ್ಲಿ ನೊಳಂಬ ಸಮಾಜ ಅಂತ ಇರುತ್ತೆ, ಆ ಸಮಾಜದವರು ಮಾಡ್ತಾ ಇರೋದು ಸಿದ್ದರಾಮೇಶ್ವರ ಜಯಂತಿಯಲ್ಲಿ. ಇದು 852ನೇ ಜಯಂತಿ, ಸಿದ್ದರಾಮೇಶ್ವರ ಜಯಂತಿ ಮಾಡ್ತಾ ಇರೋದು ಬೆಂಗಳೂರಿನಲ್ಲಿ. ಪರವಾಗಿಲ್ಲ, ಜನ ಬಂದಿದ್ದಾರೆ. ಆ್ಯಕ್ಚುಲಿ ಜನ ತುಂಬ ಬಂದಿದ್ದಾರೆ, ಜನ ತುಂಬ ಬಂದಿದ್ದಾರೆ. ನೋಡಿ, ಇಲ್ಲ ಊಟ ಎಲ್ಲ ಇದೆ. ಊಟ ಮುಗಿಸಿ ಮತ್ತೆ ಇಲ್ಲ ಕಂಟಿನ್ಯೂ. ಸೊ ಇದು ಪ್ರಸಾದ ಕೊಡ್ತಾ ಇರೋದು ಇದೆ. ಇಬ್ಬರು ನೋಡಿದಾಗ ಸಿದ್ದರಾಮಯ್ಯ ನಾಯಕ ಮತ್ತು ನೀರಾವರಿ ಏನ್ ಹೇಳಿದ್ರು ಅದನ್ನ ಸಾರ್ವಜನಿಕ ಬದುಕಿನಲ್ಲಿ ಅಕ್ಷರಶಃ ನಡೆದು ತೋರಿಸಿದ ಮಡಿಯ ನುಡಿಸಿದಾಗ ಮಹತ್ವ ಮಾಚುಕತೆ, ಸತ್ಯ ಮತ್ತು ಶುದ್ಧ ಕಾಯಕದ ಪ್ರತೀಕ ಕರ್ಮಯೋಗಿ ಸಿದ್ದರಾಮಯ್ಯ. ಕಾಲೇಜ್ ಗ್ರೌಂಡ್ಸೇ ಒಂದು ಇರೋದು. ಓಕೆ, ಮುಗೀತಲ್ಲ? ಎಸ್, ಮುಗೀತು ಸಿದ್ದರಾಮೇಶ್ವರ ಜಯಂತಿ. ಇದು ಸೊ ನೆಕ್ಸ್ಟ್ ಶರಣಾರ್ಥಿ ಶಿವ ಶರಣು ಬನ್ನಿ ಅಂತ ಹೇಳ್ತಾರೆ. ಸೊ ಮುಗೀತು ಇವಾಗ ದರ್ಶನ. ಇವಾಗೆಲ್ಲ ಒಂದು ಜಯಂತಿ ಮಹೋತ್ಸವ ನೋಡಾಯಿತು ಬೆಂಗಳೂರಲ್ಲಿ. ನೆಕ್ಸ್ಟ್ ಟೈಮ್ ಎಲ್ಲಿ ಮಾಡ್ತಾರೆ ಅಂತ ಐಡಿಯಾ ಇಲ್ಲ, ನೋಡೋಣ. ಇವಾಗ ಬೆಂಗಳೂರು ಪ್ಯಾಲೇಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಚೆನ್ನಾಗಿ ಮಾಡಿದ್ದಾರೆ, ಇಷ್ಟೇ ಅರೇಂಜ್ಮೆಂಟು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟ ಆಯಿತು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅರೇಂಜ್ಮೆಂಟ್ ಎಲ್ಲ. ಹೌದು. ಸೊ ಊಟದ ವ್ಯವಸ್ಥೆ ಆಗಿರಲಿ ಎಲ್ಲದೂ ಚೆನ್ನಾಗಿ ಮಾಡಿದ್ದಾರೆ, ಇಷ್ಟೇ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ನೋಡೋಣ ಎಲ್ಲಿ ಹೇಗೆ ಅಂತ ಅಂದ್ಬಿಟ್ಟು. ಈಗ ನೆಕ್ಸ್ಟ್ ಸ್ಟಾಪು ಇಲ್ಲೇ ಪ್ಯಾಲೇಸ್ ಗ್ರೌಂಡ್ಸ್ ಇರೋದ್ರಿಂದ ಬ್ಯಾಂಗ್ಳೂರು ಪ್ಯಾಲೇಸ್ ನೋಡಿಕೊಂಡು, ಬೆಂಗಳೂರು ಪ್ಯಾಲೇಸ್ ಹತ್ರ ಬಂದಿದ್ದೀವಲ್ಲ, ಸೊ ಬೆಂಗಳೂರು ಪ್ಯಾಲೇಸ್ ನೋಡಿಕೊಂಡು ಅಕ್ಕನ ಮನೆಗೆ ಹೋಗೋದು. ಸೊ ಬಾಯ್ ನೋಡೋಣ. ಎಸ್, ಇವಾಗ ಬೆಂಗಳೂರು ಪ್ಯಾಲೇಸಿಗೆ ಬಂದಿದ್ದೀವಿ. ಎಸ್, ಸೊ ನೋಡ್ಬೋದಲ್ಲ ಬೆಂಗಳೂರು ಪ್ಯಾಲೇಸ್. ಏನಪ್ಪ ಹಾಂ ಹೇಳೋ. ಸೆಕೆಂಡ್ ಟೈಮ್ ಅಲ್ಲ? ಸೆಕೆಂಡ್ ಟೈಮ್. ಸೊ ರೋಮಿಯೋ ಜೂಲಿಯಟ್ ನೋಡಿ ಅಲ್ಲಿ ಹೋಗ್ತಿದ್ದಾರೆ. ಬಟ್ ನಮ್ಮ ಮೈಸೂರು ಪ್ಯಾಲೇಸ್ಗೆಲ್ಲ ವಹಿಸಿಲ್ಲ. ಮೈಸೂರು ಪ್ಯಾಲೇಸ್ ಅದು ಗುಡ್. ಮೈಸೂರು ಪ್ಯಾಲೇಸ್ ಇಸ್ ಆಲ್ವೇಸ್ ಗುಡ್. ಮೈಸೂರು ಪ್ಯಾಲೇಸ್ಗೆಲ್ಲ ವೈಬ್ಸ್ ಬರೋಕ್ಕೆ ಸಾಧ್ಯ ಇಲ್ಲ. ಮೈಸೂರು ಪ್ಯಾಲೇಸ್ ರಾಜರೇ ಯಾವತ್ತಿದ್ರು ರಾಜರೇ ಕಣಪ್ಪ, ಗೊತ್ತಲ್ಲ. ಇಲ್ಲಿ ಇನ್ಸೈಡ್ ಬಿಡಕ್ಕೆ ನೋಡಿ ತೋರಿಸ್ತೀನಿ ಈಗ. ಇಷ್ಟೇ. ಸರಿ, ಒಳಗಡೆ ಹೋಗೋಕ್ಕೆ ಚಾರ್ಜಸ್ ಇದೆ ಇಲ್ಲಿ. ಒಳಗಡೆ ಹೋಗಲ್ಲ, ಒಳಗಡೆ ಹೋಗಿದ್ದೀನಿ ನಾನು, ಅಂಥದ್ದು ಏನಿಲ್ಲ ಅದರಲ್ಲಿ. ಸೊ
ನೋಡಿ ಆಗಲೇ ಫೋಟೋಗ್ರಫಿ ನೋಡಿ ಫೋಟೋಗ್ರಫಿ ಸ್ಕಿಲ್ ಸ್ಟಾರ್ಟ್ ಆಗಿದೆ ಆಗಲೇ. ಓಕೆ ಫೋಟೋ ತೊಗೊಂಡು ಫೋಟೋ ಶೂಟ್. ಸೊ ಜಸ್ಟ್ ನಾವು ಮನೆಗೆ ಬಂದ್ವಿ. ಸೊ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ ಡ್ರೈವ್ ಮಾಡಿ. ಎಸ್ ವಿಲಾಗ್ನ ಎಂಡ್ ಮಾಡ್ತೀನಿ. ಸೊ ಈ ವಿಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಲಾಗಲ್ಲಿ.